ಎಲ್ಲ ಸವಲತ್ತು ಸಿಗ್ತಾವೆ. ಏನೇನು ಅಂದ್ರೆ ಈಗ ನಮಗೇನೆಲ್ಲ ಈಗ ಮೂಡ್ಲಿಗೆ ಹೆಂಗೆ ತಾಲೂಕಿಗೆ ತೊಗೊಂಡು ಹೋದ್ರಲ್ಲ ಅವ್ರ ಗೋಕಾಕ್ ಇದ್ದದ ಹಂಗೆ ನಮ್ಗೆ ಇಲ್ಲಿ ಗೋಕಾಕ್ ಜಿಲ್ಲಾ ಆಯ್ತಂದ್ರೆ ಹೊರಗಡೆ ಹೋಗೋದೆಲ್ಲ ತಪ್ಪೈತಲ್ಲ, ಎಲ್ಲ ಇಲ್ಲೇ ಸಿಗ್ತೈತಿ, ಎಲ್ಲ ಅನುಕೂಲ ಆಕೈತಿ, ಬಡವರಿಗೆಲ್ಲ ಹೆಲ್ಪ್ ಆಕೈತಿ. ಮತ್ತು ಈಗ ಪರಿಸ್ಥಿತಿ ನೋಡ್ರೆ ಆಕೈತಿ ಇಲ್ಲ ಅನ್ಸುತ್ತೆ. ಆಕೈತಿ, ರಮೇಶ್ ಅವ್ರ ಮನಸ್ಸು ಮಾಡ್ರೆ ಆಕೈತಿ. ಅಂದ್ರೆ ಜಾಲಕಿರಿ ಕನ್ನಡ ಅವ್ರ ಮನಸ್ಸು ಮಾಡ್ರೆ ಆಕೈತಿ. ಅವ್ರ ಮನಸ್ಸು ಮಾಡ್ಲಿಲ್ಲ ಯಾರು ಬೇಕಾ ಹರಿಬ್ರಹ್ಮ ಬಂದ್ರೂ ಆಗಂಗಿಲ್ಲ. ರಮೇಶ್ ಅವ್ರ ಮನಸ್ಸು ಮಾಡ್ರೆ ಆಗಿಂದ ಆಕೈತಿ, ಎಂದೂ ಆಗಬೇಕಾಗಿತ್ತು ಅದ. ಇನ್ನ ಆದ್ರೆ ನಿಮ್ಮ ವಿಚಾರಲ್ಲೇ ಸಾವುಕಾರ ಮನಸ್ಸು ಮಾಡ್ರೆ ಆಕೈತಿ. ಈಗ ಆಗೋದು ಪರಿಸ್ಥಿತಿ ಏನೇನಿದೆ ಹೌದ್ರಿ ಹಂಗಿಲ್ಲ, ಸಾವುಕಾರ ಮನಸ್ಸು ಮಾಡ್ಬೇಕಾ, ಸಾವುಕಾರ ಮನಸ್ಸು ಮಾಡ್ರೆ ಆಕೈತಿ. ಅವರಿಂದ ತಡೆ ಆಯ್ತು ಅಂತ ಹೇಳತ್ತಿಲ್ಲ ನಾನು, ಸಾವುಕಾರ ಮನಸ್ಸು ಮಾಡ್ರೆ ಆಗ್ತೈತಿ. ಗೋಕಾಕ್ ಜಿಲ್ಲಾ ಆದ್ರೆ ನಮ್ಗೆ ಇಲ್ಲೇ ಸನಿ ಆಕೈತಿ, ಹೋಗಕ್ಕೆ ಬರೋಕೆ ನಡೀತೈತಿ. ಮತ್ತು ಬೆಳಗಾವಿಗೆ ಹೋಗಕ್ಕೆ ನಾವು ದೂರ ಆಗೈತಿ ಈಗ ಭಾಳ. ಏನಾರು ಸಹಿ ಬೇಕಾತಂದ್ರೆ ಹೋಗಬೇಕಿರಲ್ಲ, ಜಿಲ್ಲಾ ಸಹಿ ಬೇಕಂದ್ರೆ ಹೋಗಬೇಕು ನಾವು. ಇನ್ನ ಮಟ್ಟ ಯಾಕೆ ಆಗಲಿಲ್ಲ ರೀ, ಅದಕ್ಕೆ ಕಾರಣ ಏನಿರ್ಬೋದು ರೀ? ಅದು ಇನ್ನೂ ಮಟ್ಟ ಸಣ್ಣದೈತೆ, ಊರಾಗಿ ದೊಡ್ಡದಾಗಿ ಭಾಳ ದೊಡ್ಡ ಊರಾಗೈತಿ. 30 ವರ್ಷದಿಂದ ಹೋರಾಡತ್ತಾರ, ಇನ್ನ ಮಟ್ಟ ಆಗಲಿಲ್ಲ ರೀ, ಅದ್ರ ಕಾರಣ ಏನಿರ್ಬೋದು ರೀ? ಅದು MLA ಸಂಬಂಧಪಟ್ಟಿದ್ರೆ ನಮಗೇನು ಸಂಬಂಧ ಇಲ್ಲ. ಇದು ಆದಷ್ಟು ಚಲೋ ನೋಡ್ರಿ ನಮಗೆ. ಅಂದ್ರೆ ಜಾರಕಿಹೊಳಿ ಸಂಬಂಧ ಆಗದಿಲ್ಲ, MLA ಸಂಬಂಧ ಆಗುವಾದ್ರಿ? ಇಲ್ರಿ, ಅವ್ರು ಜಾರಕಿಹೊಳಿ ಬಂದಾಗಿಂದ ನಡೆದೈತಿ ರೀ. ಅದಕ್ಕೆ ಮೊದಲು ನೆನಪು ಮಾಡೋಕ್ಕಿಲ್ಲ ಯಾರು, ಅದಕ್ಕೆ ಮೊದಲು ಯಾರೂ ನೆನಪು ಮಾಡಿಲ್ಲ ಜಿಲ್ಲಾ ಮಾಡ್ಬೇಕಂತೇಳಿ. ಈಗ ಯಾಕೆ ಆಗಲಿಲ್ಲ ರೀ? ಈಗ ಮಾಡಕತ್ತಾರ, ನೋಡ್ಬೇಕು ಏನಾಗೈತಿ ಪರಿಸ್ಥಿತಿ ನೋಡ್ರಿ ಆಕೇತೇನಿಲ್ಲ ಅನ್ಸುತ್ತೆ ರೀ. ಯಾಮಲ್ರಿ ಏನು ನಮ್ಗೇನು ಗೊತ್ತಾಗೋದ್ರಿ, ನಾವು ಅಷ್ಟು ನಾವು ಕಲ್ತಾರಲ್ಲ, ಅವರು ಓಡಾಡಾರಲ್ಲ, MLA MP ಓಡಾಡೋದು. ಆಗಬೇಕೋ ಬ್ಯಾಡ್ರಿ ಇವ್ರೇ ಕೇಳ್ರಿ. ಗೋಕಾಕ್ ಜಿಲ್ಲಾ ಆಗಬೇಕು ಬೇಡ, ಒಂದು ರಷ್ಟಿಂದ ಆಗಬೇಕು, ಒಂದು ರಷ್ಟಿಂದ ಆಗಬಾರ್ದು. ಹೆಂಗೆ ಯಾಕೆ ಆಗಬಾರ್ದು ರೀ? ಯಾಕೆ ಆಗಬಾರ್ದು ಅಂದ್ರೆ ನೀವು ಜಿಲ್ಲಾ ಏರಿಯಾ ದೊಡ್ಡ ಮಾಡ್ಕೋತೀರಿ, ಎಲ್ಲ ಟ್ಯಾಕ್ಸನ್ನ ಹೆಚ್ಚು ಮಾಡ್ತೀರಿ. ಅಂದ್ರೆ ಆಗಬೇಕು ಯಾಕೆ ರೀ? ಮತ್ತೆ ಆಗಬೇಕಂತಂದ್ರೆ ಇವು ಎಲ್ಲ ಇದು ಆಕೈತಿ ಬಿಡ್ರಿ, ಎಲ್ಲ ಸಾಮಾನು ಇಲ್ಲೇ ಸಿಗ್ತಾವೆ, ಹೊರಗೆ ಹೋಗೋದು ಬರೋದಿಲ್ಲ. ಅಂದ್ರೆ ಈಗ 30 ವರ್ಷದಿಂದ ಹೋರಾಡತ್ತಾರ್ರಿ, ಹೋರಾಡಕತ್ತ ನಿಮ್ಗೇನು ಅನ್ಸುತ್ತೆ? ಅದನ್ನು ಹೇಳಕ್ಕೆ ಬರೋದಿಲ್ಲ. ಇಲ್ಲ ಗೋವಾ ಹೆಂಗೆ ಜಿಲ್ಲಾ ಆಕೈತಿ ರೀ? ಗೋವಾ ಜಿಲ್ಲಾ ಆಗಲ್ಲ. ನಿಮ್ಗೆ ಬೇಕೇನು ಬ್ಯಾಡ್ರಿ ಜಿಲ್ಲಾ? ಗೋವಾ ಜಿಲ್ಲಾ ಬೇಡ, ಬೆಳಗಾವಿ ಜಿಲ್ಲಾನೇ ಇರಲಿ. ಅಂದ್ರೆ ಯಾಕೆ ರೀ? ಯಾಕೆ ರೀ? ನಮ್ಮ ಬೆಳಗಾವಿ ಇಂಪ್ರೂವ್ ಆಗ್ಬೇಕಲ್ಲ. ಬೆಳಗಾವಿ ಇಂಪ್ರೂವ್ ಆಕೈತಿ ಬಿಡ್ರಿ, ಗೋಕಾಕ್ ಇಂಪ್ರೂವ್ ಆದ್ರೆ ಬೆಳಗಾವಿ ಇಂಪ್ರೂವ್ ಆಕೈತ್ರಿ. ಗೋಕಾಕ್ ಇಂಪ್ರೂವ್ ಆದ್ರೆ ಬೆಳಗಾವಿ ಈಗ ಹೆಂಗೈತ್ಲ ಹಿಂಗೆ ಇದ್ರೆ ಇನ್ನೂ ಚಲೋ. ಆದ್ರೆ ಭಾಳ ಚಲೋ ರೀ, ಮತ್ತು ಎಲ್ಲ ಅನುಕೂಲ ಆಗಿ ಹಳ್ಳಿಗೆಲ್ಲ ಅನುಕೂಲ ಆಗೈತಿ, ಆದ್ರೆ ಚಲೋ ರೀ. ಏನು ಅವ್ರು ರಾಜಕಾರಣಿ ಮೇಲೆ ರೀ, ಅವ್ರು ರಾಜಕಾರಣಿ ಮನಸ್ಸು ಮಾಡ್ರೆ ಆಗ್ತೈತೆ ರೀ, ರಾಜಕಾರಣಿ ಮನಸ್ಸು ಮಾಡಿದ್ರೆ ಆಗಂಗಿಲ್ಲ. ಈ ಭಾಗದಾರ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಆಗ್ತೈತಿ, ಎಲ್ಲರೂ ಆಗೋದಿಲ್ಲ ರೀ. ಗೋಕಾಕ್ ಜಿಲ್ಲಾ ಲಗುಣ ಆಕೈತಿ, ನಮ್ಮವ್ರು 4 ಮಂದಿ ಸಹಿ ಮಾಡಿ ಕೊಟ್ರೆ. ಈಗ ಮಂದಿ ಮ್ಯಾಗ ಡಿಪೆಂಡ್ ಇಲ್ಲ, ನಮ್ಮಲ್ಲೇ 3-4 ಮಂದಿ MLAಗಳು ಅದಾರ. ಅವ್ರೇನು ಸಹಿ ಮಾಡಿ ಇವತ್ತು ಸಿದ್ದರಾಮಯ್ಯ ಅವ್ರ ಹೆಸರು ಮ್ಯಾಗ ಅದಾನೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಸತೀಶ್ ಸಾವ್ಕಾರ ಹೇಳಿ ಸಿದ್ದರಾಮಯ್ಯ ಕೇಳ್ತಾನಲ್ಲ, ಈಗ ನಮ್ಮ ಸತೀಶ್ ಸಾವ್ಕಾರ ಒಂದು ಲೆಟರ್ ಸಹಿ ಮಾಡಿಕೊಡಿ, ಜಿಲ್ಲಾ ಯಾಕೆ ಆಗೋದಿಲ್ಲ ನೋಡೋಣ. ನಮ್ಮ ಅಮಾಯಕರನ್ನ ಕೇಳಕ್ಕೆ ಹೋಗ್ಬಾರ್ದು, ಡೈರೆಕ್ಟ್ 4 ಮಂದಿ ಸಾವ್ಕಾರನ್ನ ಕೇಳಿದ್ರೆ ನಾವು ಜಿಲ್ಲಾ ಆಕೈತಿ. ಅಂದ್ರೆ ಸರ್ ಈಗ ಗೋಕಾಕ್ ಜಿಲ್ಲಾ ಇನ್ನೊಂದು ಅಮಾಯಕರು ರಗಡ್ ಗುದ್ದಾಡ್ತಾರೆ ಜಿಲ್ಲಾಕ್ಕೆ, ಭಾಳ ಜನ ಜಿಲ್ಲಾ ಸಲ್ಬಂದು ಗುದ್ದಾಡ್ಕೊಂತಾರು. ಬಟ್ ಅಟ್ಲೀಸ್ಟ್ ಎಲ್ಲ ಅವ್ರ ಕೈಯಾಗ ಐತೆ ಅಂತ. ಎಲ್ಲ ರಾಜಕೀಯದಾಗೂ ನಮ್ಮವ್ರು ಅದಾರಲ್ಲ, BJP ಒಳಗೆ ಅದಾರು, JDS ಇದ್ರೂ ಇರ್ತಾರೋ, ಕಾಂಗ್ರೆಸ್ ಇದ್ರೂ ಇರ್ತಾರೋ. ಬಟ್ ಇಲ್ಲ ಅವ್ರು ಏನ್ರಿ ಮನಸ್ಸು ಮಾಡಿದರೆ ಜಿಲ್ಲಾ ಆಗೋದೇನು ಭಾಳೋತಿಲ್ಲ. ಚಿಕ್ಕೋಡಿಗಿಂತ ಮೊದಲು ಆಗಿತ್ತು. ಒಂದ ಮಾತಿನಾಗ ಚಿಕ್ಕೋಡಿ ಅವ್ರು ನಮ್ಕಿಂತ ಹಳಬರಿದ್ರೂ ನಮ್ದು ಯಾಕಾಗಿಲ್ಲ ಅಂದ್ರೆ ರಾಜಕೀಯ ವ್ಯಕ್ತಿಗಳು ಮನಸ್ಸು ಮಾಡಕತ್ತಿಲ್ಲ ಅಂತ ನಾನು. ಅವ್ರ ಚಾನ್ಸಸ್ ಭಾಳ ಅದಾವ್ರಿ ಸರ್, ಗೋಕಾಕ್ಕಿಂತ ಆಗೋದು ಜಾಸ್ತಿ ಅವ್ರು. ಹೌದು, ಅವ್ರು ಹೋರಾಟ ಚಲೋ ಮಾಡಕತ್ತಾರು, ರಾಜಕೀಯ ವ್ಯಕ್ತಿಗಳು ಹೋರಾಟ ಮಾಡತ್ತಾರು, ಹಿರಿಯರು ಹೋರಾಟ ಮಾಡಕತ್ತಾರು, ಚಲೋ ಲೀಡ್ರು ಹೋರಾಟ ಮಾಡಕತ್ತಾರು. ತಪ್ಪು ಯಾರು ಇರ್ಬೋದ್ರಿ ಸರ್? ತಪ್ಪಂತೇನ ಈಗ ಒಂದೇ ಉದ್ದೇಶ ನೋಡಿ, ಎಲ್ಲ ರಾಜಕೀಯ ಒಳಗೆ ನಮ್ಮವ್ರು ಇರೋದ್ರಿಂದ ಅವ್ರ ಮನಸ್ಸು ಮಾಡಿದ್ರೆ ಜಿಲ್ಲಾ ಆಕೈತಿ. ಒಂದೇ ಮಾತು, ಅಮಾಯಕರು ಏನು ಆಗೋದ್ರಿಂದ ಆಗೋದಿಲ್ಲ. ನಮ್ಗೆ ಕೇಳಾಕತ್ತೀರಿ ನೀವು, ನಾವು ಮಾತಾಡಿ ವೆಸ್ಟ್ ಅಂತ. ಅಂದರೆ ಜಾರಕಿಹೊಳಿ ಸಾವ್ಕಾರ ಅವರ ದುನಿಯಾ ಆಕೈತಿ. ಇವತ್ತು ಲೆಟರ್ ಬರೆದು ಕೊಡು ಅಂತ ಹೇಳು, ಇವತ್ತು 4 ಮಂದಿ ಸಹಿ ಮಾಡೋ ಒಂದು ಲೆಟರ್ ಸಿದ್ದರಾಮಯ್ಯ ಕೊಡು ಅಂತೇಳಿ 2 ವರ್ಷ ಈ ಜಿಲ್ಲಾ ಯಾಕೆ ಆಗೋದಿಲ್ಲ ನೋಡೋಣ. ಕರೆಕ್ಟ್ ಇದ್ದಿಲ್ಲ? ಇವಾಗ ನಮ್ಗೆ ಅಭಿವೃದ್ಧಿ ಆಗ್ಬೇಕ್ರಿ ಸರ್. ಬೆಳಗಾವಿಗೆ ಹೋಗ್ಬೇಕ್ರಿ, ಇಲ್ಲಿಂದ 70 ಕಿಲೋಮೀಟ್ರ್ ಆಕೈತಿ ರೀ ಇಲ್ಲಿಂದ. ಮತ್ತು ಇಲ್ಲೇ ನಮ್ಗೆ 7 ಕಿಲೋಮೀಟ್ರ್ ಹೋಗಿ ಮಾಡ್ಕೊಂಬರೋದು ಚಲೋರು, 70 ಕಿಲೋಮೀಟ್ರ್ ಹೋಗಿ ಚಲೋರು. 70 ಅಂದ್ರೆ ಒಂದು 100 ಕಿಲೋಮೀಟ್ರ್ ರನ್ನಿಂಗ್ ಆತ್ರಿ. ಮತ್ತು ಒಂದು ದಿವಸ ದಗದು ಹೋಗ್ತೈತ್ರಿ ನಮ್ದು. ಇಲ್ಲಿ ಒಂದು ತಾಸಿನ ಹೋಗಿ ಎಲ್ಲ ದಗದ ಮಾಡ್ಕೊಂಡು ಬರ್ತೀವಿ ನಾವು. ಮತ್ತು ಆಕೈತೆ ರೀ ನಮ್ಮ ಜಿಲ್ಲಾ ಆಕೈತೆ ರೀ. ಯಾಕಂದ್ರೆ ನಮ್ಮ ಬಾಲ್ಚಿನ ಸಾವ್ಕಾರ ನೇತೃತ್ವದಾಗ ನಕ್ಕಿ ಆಗಾಕ ಬೇಕ್ರಿ ಅದು. ಯಾಕಂದ್ರೆ ಅವ್ರು ಯಾವಾಗೂ ನೇತೃತ್ವ ತೊಗೊಂಡಿಲ್ಲ, ಈ ಸಲ ನೇತೃತ್ವ ತೊಗೊಂಡಾರು. 100ಕ್ಕೆ 100 ಅಂತೂ ಆಗೋದಂತೂ ನಕ್ಕಿನ ರೀ ಅದು. ನಮ್ಮ ಸಾವ್ಕಾರ ಅಂತೂ ಮಾಡೇ ತೀರ್ತಾರೆ ರೀ ಇದನ್ನು. ಮಾಡತ್ತಾರ ರೀ ಅವ್ರು, ಮನಸ್ಸು ಮಾಡೋದೇನು ರೀ ಮಾಡತ್ತಾರ. ಸತ್ಯಪ್ಪ ಸಾವ್ಕಾರ ಬಾಲ್ಚಿನ ಕೂಡ್ರಿ ಅಂದ್ರೆ ನಕ್ಕಿ ನಮ್ಮ ಜಿಲ್ಲಾ ಆಗತೈತೆ, ಅವ್ರ ನೇತೃತ್ವ ನಕ್ಕಿ ಆಗತೈತೆ ರೀ ಜಿಲ್ಲಾ ಸಲ. ನಮ್ಗೇನಾಗೋದಿಲ್ಲ.
ಯಾಕೆ ಆಗ್ತದೆ ಏನಾರ ಆಗೋತ್ತಾಗ ನಮಗೇನು ಮಾಡ್ಬೇಕು, ಆದ್ರೆ ಏನು ಮಾಡೋದು ಬಿಟ್ರೆ ಏನು ಮಾಡ್ಬೇಕು. ನಾವು ತನಕ ದುಡಿ ತಪ್ಪೇನಿಲ್ಲ. ಅಂದರೆ ಆಗಿದ್ರು ಅಂದರೆ ಯಾಕೆ ಆದ್ರೂ ದುಡಿಯಬೇಕು, ಆಗ್ಲಿಕ್ಕೆ ದುಡಿಯಬೇಕು. ನಮ್ಮ ದುಡ್ಕೊಂತೀನವ್ರ ಆದರೆ ನಿಮ್ಮ ದುಡಿಯಾಕು ಚಲೋ ಅಲ್ಲ ರೀ. ಏನು ಬಿಡ್ತಾರ ಅವ್ರ. ಅಂದರೆ ಸ್ವಲ್ಪ GST ಹೆಚ್ಚಾಗಿಲ್ಲ, ಏನು ಮಾಡ್ರು. ಈಗ ಅಭಿವೃದ್ಧಿ ಸಲುವಾಗಿ ಈಗ ಬೆಳಗಾವಿ ಹೋಗ್ಬೇಕಾರೆ 2 ತಾಸು ಬೇಕ್ರಿ ನಮ್ಗೆ ಏನಾರು ಕೆಲಸ ಇತ್ತಂದ್ರೆ. ಇಲ್ಲೇ ಗೋಕಾಕ್ ಜಿಲ್ಲಾ ಆತಂದ್ರೆ ಎಲ್ಲರಿಗೂ ಅನುಕೂಲ ಆಕೈತಿ. ಹೋಗೋದು ಬರೋದು ಸ್ವಲ್ಪ ಕೆಲಸಗಳ ತೊಂದರೆ ಆಗತ್ತಾವೆ, ಹಿಂಗಾಗಿ ಆಗ್ತೈತೆ ರೀ, ಆಗ್ಬೇಕಾಗಿತ್ತು ಮಾಡ್ತಾರೆ. ಈಗ ನಮ್ಮ ಜಾರಕಿಹೊಳಿ ಸೌಕರ್ಯಗಳ್ರಿ, ಈಗ ಬಾಲ್ಚಂದ್ ಸೌಕರ ಮತ್ತು ಸತೀಶ್ ಸೌಕರ್ಯದು ಕೂಡ್ರಿ CM ಅವ್ರಿಗೆ ಪೂರ ರಿಕ್ ಹಾಕಿ ಒಟ್ಟು ಮಾಡೋದು ಇದು ಮಾಡಕತ್ತಾರ. ಒಟ್ಟು 100% ಮಾಡ್ತಾರೆ ನಮ್ಮ ಸೌಕರ್ಯಗಳು ಈ ಸಲ ಜಿಲ್ಲಾ ತೊಗೊಂಡ್ರೆ ಯಾವುದೂ ಇದಾಗೋದಿಲ್ಲ. ಫುಲ್ ಈ ಸಲ ಒಟ್ಟು ಜಿಲ್ಲಾ ಬೆಳಗಾವಿ ಜಿಲ್ಲಾ ಇದು ಗೋಕಾಕ್ ಜಿಲ್ಲಾ ಆಕೈತೆ ರೀ. ಒಟ್ಟು ಅಂದರೆ ಚಿಕ್ಕೋಡಿ ಮೊದಲು ಆಗೋದ್ರಿ ಅದ್ರ ಬಗ್ಗೆ ಏನು ಹೇಳಿದಿಲ್ಲ ರೀ. ನಮ್ಮ ಗೋಕಾಕ್ ಅಷ್ಟು ಹೇಳ್ತೀವಿ ನಾವು. ಅಂದರೆ ಚಿಕ್ಕೋಡಿ ಅವತ್ತು ಹೇಳ್ಯಾರ ರೀ ಸತೀಶ್ ನಮ್ಮ ಮಿನಿಸ್ಟರ್ ಅವ್ರು ಹೇಳ್ಯಾರ. ಚಿಕ್ಕೋಡಿ ಮತ್ತು ಗೋಕಾಕ್ ಹೇಳ್ಯಾರ. ಅದಕ್ಕೆ ಅವು 2 ಹಾಕೋಕೆ ಅವ್ರು ಆಗ್ಬೋದು. 2 ಆಗ್ಬೋದು. ಯಾಕೆ ಆಗ್ಬೇಕ್ರಿ? ಜಾನ್ ಮಾತು ತೆಗೆದ್ರೆ ನಮ್ಗೆ ಯಾಕೆ ಬರೋಂಗಿಲ್ಲ. ಆಗ್ಬೇಕ್ರಿ. ಅಂದರೆ ಯಾಕೆ ರೀ? ನಮಗೂ ಯಾಕತ್ತಿ ಲಘು ಎಲ್ಲ ಕೆಲಸಗಳಾಕವ್ರಿ. ಅಂದರೆ 30 ವರ್ಷದಿಂದ ಹೋರಾಡತ್ತಾರ್ರಿ. ಹೌದು. ಈಗ ಸ್ವಲ್ಪ ಜಾಸ್ತಿ ಚಾನ್ಸಸ್ ಅದಾವ್ರಿ ಆಗ್ಬೇಕಂತ. ಈ ಸಲ ಆಕೈತೇನಿಲ್ರಿ? ಆಗ್ತದಲ್ರಿ. ಆಗ್ತಿದ್ರೆ ಆಗ್ತದೆ. ಗೋಕಾಕ್ ಜಿಲ್ಲಾ ಆಗಬೇಕಂತ ನಮಗೂ ಆಸೆ ಐತಿ. ನಿಮ್ಗೆ ಬೇಕೇನು ಬ್ಯಾಡ್ರಿ? ಬೇಕೈತಿ. ಅಂದರೆ ಆಗ್ಬೋದೈತಿ ನಮಗೆ. ಆಕೈತ್ರಿ? ಆಕೈತಿ. ಸಾವುಕಾರಗಳು ಮಾಡ್ತಾರೆ ಜಿಲ್ಲಾ. ಸಾವುಕಾರಗಳು ಮಾಡ್ತಾರೆ. ಸಾವುಕಾರ ಮನ್ಸು ಮಾಡ್ರೆ ಆಕೈತ್ರಿ? ಮನಸ್ಸು ಮಾಡಿದ್ರೆ ಆಗತ್ತೈತೆ ರೀ. ನಮ್ಮ ಸಾವುಕಾರಗಳು ಜಿಲ್ಲಾ ಮಾಡ್ತಾರೆ ನೆಕ್ಕಿ. ಅಂದರೆ ಮನ್ಸು ಮಾಡಿದ್ರೆ ಆಗಂಗಿಲ್ರಿ. ಮಾಡ್ತಾರ ಅವ್ರ ಮಾಡ್ತಾರೆ ರೀ. ಒಂದು ಸಾಕೈತ್ರಿ? ಒಂದು ಸಾಕೈತ್ರಿ ನೆಕ್ಕಿಯಿಂದ ಈಗ ಮಾಡ್ತಾರೆ. ಈಗ ಸದ್ಯ ಮಾಡ್ತಾರೆ. ಈಗ ಆಗ್ಬೇಕು ಬೇಡ್ರಿ? ಜಿಲ್ಲಾ ಆಗ್ಬೇಕಪ್ಪ. ಜಿಲ್ಲಾ ಅದನ್ನು ನೋಡಿ ತುಂಬ್ತೈತಿ. ಗೋಕಾಕ್ ಊರು ಇಂಪ್ರೂವ್ಮೆಂಟ್ ಆಗ್ತೈತೆ, ಎಲ್ಲರಿಗೂ ಕೆಲಸ ಸಿಗ್ತೈತೆ, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತೈತೆ. ಜಿಲ್ಲಾ ಆಗಬೇಕು. 99% ಆಗ್ತೈತಿ. ಹಾಂ, ನಮ್ಮ ಸೌಕರ್ಯ ಮನಸ್ಸು ಮಾಡಿದ್ರೆ 100% ಆಗ್ತೈತಿ. ಅಂದರೆ ಮನ್ಸು ಮಾಡಿದ್ರೆ ಆಗತ್ತೆ. ಮನ್ಸು ಮಾಡ್ತಾರೆ ಆಗ್ತೈತಿ 100%. ಗೋಕಾಕ್ ಜಿಲ್ಲಾ ಆಗತೈತೆ ರೀ. ನಮ್ಮ ಬಾಲ್ಚಂದ್ರನ ಜಾರಕಿಹೊಳಿ ಇರೋ ಮಠ ಯಾರಿಗೂ ಭಯ ಇಲ್ಲ. ನಮ್ಮ ಗೋಕಾಕ್ ಜಿಲ್ಲಾ ಆಗತೈತೆ. ಗೋಕಾಕ್ ಜಿಲ್ಲಾ ಆಗ್ಬೇಕ್ರಿ. ನಮ್ದು ಅದ ಅಭಿಪ್ರಾಯ ಐತೆ. ಗೋಕಾಕ್ ಜಿಲ್ಲಾ ಮಾಡೇ ಮಾಡ್ತಾರೋ ಅದು ನಂಬಿಕೆ ನಮಗೈತಿ. ಜಲ್ದಿ ಆಗ್ತೈತಿ. ಬೇಕಲ್ಲ ಅದೇನು ಮತ್ತು ನೋಡ್ಬೇಕಪ್ಪ ಆಗೋದು. ಮತ್ತು ಈಗ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಖರೆ, ಮತ್ತು ಅದು ಮಾಡ್ಬೇಕಲ್ಲ ಅವ್ರ ಮ್ಯಾಗಿನವ್ರು. ಯಾಕೆ ಆಗ್ಬೇಕ್ರಿ ಗೋಕಾಕ್? ಯಾಕೆ ಆಗ್ಬೇಕಂದ್ರೆ ಮತ್ತು ಎಲ್ಲ ಬೇಕಲ್ಲ. ಅಲ್ಲಿ ಮತ್ತಿನ್ನು ಅವನವ್ನು ರಾಜ್ಯ ಅಲ್ಲಿ ಇಲ್ಲಿ ಮತ್ತು ಹೋಗಾಕ ಬರಾಕ ನಮಗೆ ಬೇಡ. ಹಾಂ, ಈಗ ಮುಂದೆ ಹಾಕಿದ್ರೆ ಆಗ್ಬೋದಾ? ಆಗ್ಬೋದು. ಗೋಕಾಕ್ ಜಿಲ್ಲಾ ಆಗಲಿಲ್ಲ. ಅಂದರೆ ಯಾಕೆ ಆಗಬೇಕು? ಇಲ್ಲ, ಅಧಿಕಾರ ಈ ದೃಷ್ಟಿಯಿಂದ ಆಗಬೇಕು. ನಮ್ಮ ಜನರಿಗೆಲ್ಲ ದೂರ ಆಗತೈತಿ, ಹೋಗಕ್ಕೆ ಬರೋಕ್ಕಿಲ್ಲ. ಅಧಿಕಾರ ಗೋಕಾಕ್ ಜಿಲ್ಲಾ ಸರ್ 30 ವರ್ಷದಿಂದ ಹೋರಾಡತ್ತಾರ್ರಿ. ಏನ ಮಟ್ಟ ಏನು ಆಗಲಿಲ್ಲ ರೀ. ಈಗ ಮುಂದೆ ಇದು ಚಾನ್ಸಸ್ ಸ್ವಲ್ಪ ಜಾಸ್ತಿ ಕಾಣತ್ತವ್ರಿ. ಆಗ್ಬೋದು. ಇದು ಮುಂದೆ ಆಗ್ಬೋದು. ಅದು ಏನು ಅವ್ರು ಸರ್ಕಾರ ಲೆವೆಲ್ದಾಗ ಅವ್ರು ಹೆಂಗೈತಿ ಫೈನಾನ್ಸ್ ಇದೆಲ್ಲ ನೋಡ್ಕೊಂಡು ಅವ್ರು ಮಾಡ್ತಾರೆ. ಅಂದರೆ ಸರ್ಕಾರ ನಮ್ಮ ಜಾರಕಿಹೊಳಿ ಕುಟುಂಬ ಮುತುವರ್ಜಿ ವಹಿಸ್ರ ಆಕೈತಿ. ಅವ್ರ ಮ್ಯಾಲೆ ಡಿಪೆಂಡ್ ಐತಿ. ಡಿಪೆಂಡ್ ಅವರೇ ಸಾವುಕಾರ ಮುತುವರ್ಜಿ ವಹಿಸ್ರ ಆಗೈತಿ. ಅವ್ರು ಮನ್ಸು ಮಾಡ್ರೆ ಈಗ ಆಕೈತ್ರಿ. ಮನಸ್ಸು ಮಾಡ್ರೆ ಆಕೈತಿ ಅಂದ್ರೆ ಸರ್ಕಾರ ಅವ್ರು ಕೂಡ ಮಾತಾಡ್ಬೇಕು ಅಷ್ಟೇ. ಸರ್ಕಾರ ಅವ್ರು ಏನೈತಿ ನೋಡ್ಕೊಂಡು ಆಗಬೇಕೋ ಬೇಡ್ರಿ? ಯಾವುದು ಆಗ್ಬೇಕಲ್ಲ. ಯಾಕೆ ಆಗ್ಬೇಕ್ರಿ ಸರ್? ಯಾಕೆ ಆಗ ಅನುಕೂಲ ಹೆಚ್ಚಾಗತ್ತೆ. ಇದು ಡಿಸೇಬಲ್ಸ್ ಇರ್ತೈತಿ, ಬಿಸ್ನೆಸ್ ಡೆವಲಪ್ ಆಗ್ತಾವ. ಎಲ್ಲ ರಾಜಕೀಯ ಪಕ್ಷಗಳ ಬೆಂಬಲ ಐತಿ, ಎಲ್ಲ ರಾಜಕೀಯದವ್ರದ್ದು ಬೆಂಬಲ ಐತಿ. ಅದಕ್ಕಾಗಿ ಮತ್ತು ಒಳ್ಳೇದಾಕೈತಿ. ಏನೆಲ್ಲ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಎಲ್ಲ ಅದು ಅಂದ್ರೆ ಈಜಿ ಆಕ್ಕಾವು. ಹಿಂಗೆಲ್ಲ ಕೂಡಿ ಒಟ್ಟಿನ ಮೇಲೆ ಜಿಲ್ಲೆ ಆಗಲಿಕ್ಕಿದ ಅರ್ಹ ಐತಿ. ಕಮಿಟಿಗಳೊಳಗೂ ಇದ್ರ ಹೆಸರು ಬಂದೈತಿ, ಬೇಡೋದು ಇದೈತಿ. ಅದಕ್ಕಾಗಿ ಆಗಲಿ ಆಗ್ಬೇಕು. ಜಿಲ್ಲಾ ಆಗಲೇಬೇಕು ಸರ್. ಭಾಳ ದಿವಸ ಕನಸು ಐತ್ರಿ. ಇದು ನಮ್ಮ ಜಾರಕಿಹೊಳಿ ಸಹೋದರೆಲ್ಲ ಸಹ ಟ್ರೈ ಮಾಡತ್ತಾರ ಸರ್. ಅವರ ಆಶೀರ್ವಾದದಿಂದ ಆಕೈತ್ರಿ ಸರ್. ಈ ಸಲ ಸತೀಶಣ್ಣ ಜಾರಕಿಹೊಳಿ ಅವರು, ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು ಭಾಳ ಇದನ್ನ ಶ್ರಮ ಪಡತ್ತಾರ ರೀ. ಗೋಕಾಕು ಚಿಕ್ಕೋಡಿ 2 ಜಿಲ್ಲೆ ಆಗ್ಬೇಕು ಸರ್. ಇದು ದೊಡ್ಡ ಜಿಲ್ಲೆ ಐತ್ರಿ. ಯಾಕಂದ್ರೆ 200-300 ಕಿಲೋಮೀಟ್ರ್ ಮೇಲಿಂದನ ಹೋಗ್ಬೇಕು ರೀ. ಯಾವರು ಪಾಪ ಈ ಕಡೆ ಅತನಿ ಕಡೆಯವರು, ಈ ಕಡೆ ಚಿಕ್ಕೋಡಿ ಬಾರ್ಡ್ರದವರು, ಈ ಕಡೆ ನಮ್ಮ ಗೋಕಾಕ್ ತಾಲೂಕದವ್ರು ಇಲ್ಲಿಂದ ಹೋಗ್ಬೇಕಂದ್ರೆ ಒಂದು ಡೇ ಮುಗಿದು ಹೋಗ್ತೈತೆ ರೀ. ಅಲ್ಲಿಗೆ ಹೋಗಿ ಕೆಲಸ ಮಾಡ್ಬೇಕನ್ನೋದು ಅವ್ರು ಯಾರೋ ಅಧಿಕಾರಿಗಳು ಸಿಗಂಗಿಲ್ಲ ರೀ. ಇಲ್ಲಿ ಗೋಕಾಕು ಚಿಕ್ಕೋಡಿ ಆತಂದ್ರೆ ಆಡಳಿತ ದೃಷ್ಟಿಯಿಂದ ಚಲೋ ಆಗ್ತೈತೆ ಸರ್. ಭಾಳ ದಿವಸದಿಂದ ಆಸೆ ಐತ್ರಿ. ಅದು ಆಗಲೇಬೇಕಾಗೈತೆ ರೀ. ಯಾಕೆ ಗೋಕಾಕ್ ಜಿಲ್ಲೆ ಆತಂದ್ರೆ ಎಲ್ಲ ಜನರಿಗೆ ಅನುಕೂಲ ಭಾಳ ಆಕೈತೆ ರೀ. ಈಗ ನಮ್ಮ ಎಲ್ಲ ಸಿದ್ದರಾಮಯ್ಯ ಸಾಹೇಬರಲ್ಲಿ ವಿನಂತಿ ಅಂದ್ರೆ ಕಂಪಲ್ಸರಿ ಈ ಸಲ ಚಿಕ್ಕೋಡಿ ಮತ್ತು ಗೋಕಾಕ ಮಾಡಲೇಬೇಕಂತೇಳಿ ನಾವು ಒತ್ತಾಯ ಮಾಡ್ತೇವೆ ಸರ್.
ಸರ್ ಈಗ ಈ ಸಲ 100% ಆಕೈತೆ ರೀ. ಯಾಕಂದ್ರೆ ನಮ್ಮ ಬಾಲಚಂದ್ರನ ಜಾರಕಿಹೊಳಿ ಸತೀಶನ ಜಾರಕಿಹೊಳಿ ಅವರಾಗಲಿ ಭಾಳ ಶ್ರಮ ಪಡತ್ತಾರ ರೀ. ಸಿದ್ದರಾಮಯ್ಯ ಸಾಹೇಬ್ರ ಮನ ಒಲಿಸಾಕ ಪ್ರಯತ್ನ ಮಾಡ್ಯಾರ. 100% ಆಗೇ ಆಗೈತೆ ರೀ ಸರ್. ಈ ಸಲ 100% ಆಕೈತೆ ರೀ ಸರ್. ನಾ ಏನು ಹೇಳಿ ಅವ್ರ ಮೇಲೆ ಮಾಡ್ರೆ ಆಗೋಲ್ಲ. ಈಗ ಆಕೇತೇನಿಲ್ರಿ ನಿಮ್ಗೆ? ಆಗ್ಲಂತ ನಾವು ಅಂತೇವು. ಯಾಕೆ ಆಗ್ಬೇಕು? ಆದರೆ ಏನಾದ್ರು ಊರು ಒಳಗ್ತೈತಿ ಇದಾಗ್ತೈತಿ ಅದು ಇದಾರಲ್ಲ ಮತ್ತೆ ಸರಿ ಆಗೋ ಚಾನ್ಸ್ ಐತ್ರಿ ಬಹುತೇಕ. ಅಂದರೆ ನಿಮ್ಗೆ ಬೇಕೇನು ಜಿಲ್ಲಾ ಬೇಕಲ್ಲ, ಪೇಪರ್ ದಿನ ಬರ್ತೈತಿ ಓದತ್ತವ ನಾವು. ಸರ್ ಗೋಕಾಕ್ ಜಿಲ್ಲಾ ಆಗಲೇಬೇಕು ರೀ. ಯಾಕಂದ್ರೆ ಸರ್ ನೋಡ್ರಿ, ಈಗ ಡೆವಲಪ್ಮೆಂಟ್ ಆಯ್ತು, ಜನಸಂಖ್ಯೆ ಆಧಾರದ ಮೇಲೆ ಆಯ್ತು. ಆಮೇಲೆ ಬೆಳಗಾವಿ ಜಿಲ್ಲೆನೂ ದೊಡ್ಡ ಜಿಲ್ಲೆ. ಇದ್ರೊಳಗೆ ಗೋಕಾಕ್ ಜಿಲ್ಲೆ ಭಾಳ ಮಹತ್ವ ರೀ. ಈ ಮುಂಚೆನ ಇದ್ರದ ಬಗ್ಗೆ ಸರ್ವೆ ಮಾಡಿದಾಗ ಮೊದಲು ಬಂದಿದ್ದ ಗೋಕಾಕ್ ಜಿಲ್ಲೆ ಆಗಬೇಕಂತಾರೆ. ಆ ನಂತರ ರಾಜಕೀಯ ಒತ್ತಡದಿಂದ ಆ ನಂತರ ಚಿಕ್ಕೋಡಿ ಆಯಿತು. ಅದರ ಮೊದಲನೇಗೆ ಹೆಸರಿಗೆ ಬಂದದ್ದು ಗೋಕಾಕ್ ಜಿಲ್ಲೆ ರೀ. ಗೋಕಾಕ್ ಜಿಲ್ಲೆ ಯಾವುದೋ ಕಂಡೀಷನ್ ಒಳಗೆ ಜಿಲ್ಲೆ ಆಗಲೇಬೇಕು ರೀ. ಯಾಕೆ ಈಗಿನ ಪರಿಸ್ಥಿತಿ ಒಳಗೆ ಕಾವು ಜಾಸ್ತಿ ಅಂದ್ರೆ ಮೊನ್ನೆ ಚಳಿಗಾಲ ಅಧಿವೇಶನದೊಳಗೆ ಜಿಲ್ಲಾ ಆಗಬೇಕಾಗಿತ್ತು ಅದು. ಯಾಕಂದ್ರೆ ಈ ಮುಂಚೆನೇ ಘೋಷಣೆ ಆಗಬೇಕಾಗಿತ್ತು, ಭಾಳ ಡಿಲೇ ಮಾಡತ್ತಾರೆ. ಯಾವ ಕಾರಣಕ್ಕೆ ಅನ್ನೋದು ಗೊತ್ತಾಗವಲ್ತು. ಇದು ಏನು ರಾಜಕೀಯ ಇನ್ವಾಲ್ವ್ಮೆಂಟ್ ಐತೋ ಅಥವಾ ಜನರ ಉತ್ಸಾಹ ಇಲ್ಲೋ ಏನು ತಿಳಿವಲ್ತು. ಆದರೆ ಈಗ ಡೆವಲಪ್ಮೆಂಟ್ ವಿಷಯಕ್ಕೆ ಬಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಗೋಕಾಕ್ ಜಿಲ್ಲೆ ಭಾಳ ಮಹತ್ವ ಐತಿ. ಗೋಕಾಕ್ ಜಿಲ್ಲೆ ಆಗಲೇಬೇಕು. ಗೋಕಾಕ್ ಜಿಲ್ಲೆ ಆಯ್ತಂದ್ರೆ ಈ ಕಡೆ ಸುತ್ತಮುತ್ತ ಎಲ್ಲ ಒಂದು ಬೆಳವಣಿಗೆ ಚಲೋ ಆಗ್ತೈತಿ, ಡೆವಲಪ್ಮೆಂಟ್ ಆಗ್ತೈತಿ. ಇದರಿಂದ ಉದ್ಯೋಗಗಳು ಹೆಚ್ಚಿಗೆ ಆಗ್ತಾವ, ಆಫೀಸ್ಗಳೆಲ್ಲ ನಿಯರೆಸ್ಟ್ ಆಗ್ತಾವ. ಈಗ ಆಲ್ರೆಡಿ ಗೋಕಾಕನ ವಿಭಜನೆ ಮಾಡಿ ತಾಲೂಕು ಮೂಡಲಗಿ ತಾಲೂಕು ಈ ಥರ ಎಲ್ಲ ಬದಲಾವಣೆ ಆಗೈತಿ. ಇದ್ರೊಳಗೆ ಗೋಕಾಕ್ ಜಿಲ್ಲೆ ಆಯ್ತಂದ್ರೆ ಭಾಳ ಜನರಿಗೆ ಭಾಳ ಅನುಕೂಲ ಆಗ್ತೈತಿ. ಇದನ್ನು ಘನ ಸರ್ಕಾರ ಗಣನೆಗೆ ತೊಗೊಂಡ ಗೋಕಾಕನ್ನ ಜಿಲ್ಲೆ ಮಾಡಲೇಬೇಕಂತ ಹೇಳಿ ನಾವು ಹೇಳ್ತೇವೆ ರೀ. ಸರ್ ಈಗ ಯಾಕೆ ಆಗಲಿಲ್ಲ ಸರ್? ಇನ್ನೆಲ್ಲ ಈಗ ರಾಜಕೀಯ ಯಾವ ರೀತಿ ಒತ್ತಡಗಳು ಅದಾವೆ ಜನರಿಗೆ ಗೊತ್ತಿಲ್ಲ. ಆಮೇಲೆ ಜನರ ಇಷ್ಟನೂ ಮೇಲೆ ಡಿಪೆಂಡ್ ಇರ್ತೈತೆ ರೀ. ಆಮೇಲೆ ಇಲ್ಲಿ ಮರಾಠಿ ಭಾಷಿಕರದಿಂದನೂ ಸ್ವಲ್ಪ, ಯಾಕಂದ್ರೆ ಬೆಳಗಾವಿ ನಮ್ಮ ಮಹಾರಾಷ್ಟ್ರದೊಳಗೆ ಬರಬೇಕು ಅನ್ನೋ ಒಂದು ಹೋರಾಟ ನಡೆದತ್ರಲ್ಲ. ಈ ವಿಷಯವಾಗಿ ಇಲ್ಲಿ ವಿಭಜನೆ ಆಯ್ತಂದ್ರೆ ಒಂದು ಸ್ವಲ್ಪ ಏನೋ ಬೆಳಗಾವಿದ ಮೇಲೆ ಕನ್ನಡಿಗರ ಏನು ಇದೈತಲ್ಲ ತಾಕತ್ತು ಕಡಿಮೆ ಆಗ್ತೈತಿ ಅನ್ನೋ ಒಂದು ಉದ್ದೇಶ ಇರ್ಬೋದು. ಆದ್ರೆ ಹಾಗೇನಿಲ್ಲ. ಬೆಳಗಾವಿ ವಿಷಯಕ್ಕೆ ಬಂದರೆ ಗೋಕಾಕ್ ಜಿಲ್ಲೆ ಆಗೈತಪ್ಪ, ನಾವು ಬೆಳಗಾವಿ ಹೋಗಲಿ ಅಂತ ಯಾರೂ ವಿಚಾರ ಮಾಡೋದಿಲ್ಲ. ಗೋಕಾಕ್ ಜಿಲ್ಲೆ ಆದ್ರೂ ಚಿಕ್ಕೋಡಿ ಜಿಲ್ಲೆ ಆದ್ರೂ ಬೆಳಗಾವಿಗೆ ಏನಾದರೂ ಒಂದು ಸ್ವಲ್ಪ ಕೂತು ಬರತ್ತಂದ್ರೆ ನಾವು ಯಾವತ್ತೂ ಎಲ್ಲರಿಗಿಂತ ಮುಂಚೆ ಗೋಕಾಕ್ದವರೇ ಇರ್ತೀವಿ. ಹೀಗಾಗಿ ಗೋಕಾಕ್ ಈ ವಿಷಯವಾಗಿ ಯಾವತ್ತೂ ಆ ವಿಷಯವಾಗಿ ಏನಾದರೂ ಹಿಂದೆ ಉಳಿದಿತ್ತಂದ್ರೆ ಅದನ್ನು ತೆಗೆದು ಹಾಕಬೇಕು. ಇದು ಬೆಳಗಾವಿ ವಿಷಯಕ್ಕೆ ಬಂತಂದ್ರೆ ಗೋಕಾಕ್ದವ್ರ ಎಲ್ಲ ಕರ್ನಾಟಕ ಕನ್ನಡಿಗರೆಲ್ಲರೂ ಒಂದಾಗ್ತಾರೆ. ಅದನ್ನು ಆ ಉದ್ದೇಶದಿಂದ ಇತ್ತಂದ್ರೆ ದಯವಿಟ್ಟು ಅದನ್ನು ಬಿಟ್ಟು ಗೋಕಾಕ್ ಜಿಲ್ಲೆ ಮಾಡಬೇಕು. ಸರಿ ಮುಂದೆ ಆಗ್ತೈತಿ ಸರ್? ಆಗ್ತೈತೆ ರೀ ಸರ್, ಆಗಲೇಬೇಕು. ಏನು ಇನ್ನೂ ಎಷ್ಟು ಜನಸಂಖ್ಯೆ ಆದಮೇಲೆ ಜಿಲ್ಲಾ ಮಾಡೋರು ಅದಾರ, ಡೆವಲಪ್ಮೆಂಟ್ ಬೇಕರಲ್ಲ. ಒತ್ತಡ ಹೆಚ್ಚಾಗತ್ತೈತೆ ರೀ ಸರ್ಕಾರ ಮೇಲೆ. ಇವತ್ತು ನೋಡಿ ಬೆಳಗಾವಿಗೆ ಎಷ್ಟು ಕೆಲಸಗಳು ಪೆಂಡಿಂಗ್ ಉಳಿತಾವ್ರಿ. ಯಾಕಪ್ಪ ಅಂತಂದ್ರೆ ಜನಸಂಖ್ಯೆ ಹೆಚ್ಚಾಗತ್ತಾವ, ಕೆಲಸಗಳು ಹೆಚ್ಚಾಗತ್ತಾವ, ಕೋರ್ಟ್ ಕೇಸ್ಗಳು ಹೆಚ್ಚಾಗತ್ತಾವ, ಇನ್ನೂ ಆಫೀಸ್ಗಳೆಲ್ಲ ಡಬಲ್ ಆಗಬೇಕು. ಹೀಗಾಗಿ ಜನಸಂಖ್ಯೆ ಆಧಾರದ ಮೇಲೆ ಡೆವಲಪ್ಮೆಂಟ್ ವಿಷಯ ಮೇಲೆ ಇದು ಗೋಕಾಕ್ ಜಿಲ್ಲಾ ಆಗಲೇಬೇಕು. ಅಣ್ಣ ನಮಗೆ ಜಿಲ್ಲೆ ಆಗೋದು ಬೇಡ್ರಿ. ಯಾಕಂದ್ರೆ ಎಲ್ಲ ಟೋಟಲ್ ಎಲ್ಲ ಇವು ಬಂದು ಕುಂತಾವ್ರಿ ಇಲ್ಲಿ. ಬೇಡ, ನಮ್ಮ ಗಾಡಿ ಡಾಕ್ಯುಮೆಂಟ್ಸ್ಗೂ ಸರಿ ಇಲ್ಲರಿ. ನಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಇಲ್ಲ. ನಮ್ಮ ಗಾಡಿಗಳು ಹಿಡ್ತಾರೆ, ಪ್ರತಿಯೊಂದು ಸಿಗ್ನಲ್ಗೂ ಬಂದು ಸಿಗ್ನಲ್ ನಿಲ್ತಾವ್ರಿ. ಸಿಗ್ನಲ್ದಾಗ ನಾವು ಟ್ರಾಫಿಕ್ ಪಾಸ್ ಮಾಡ್ಬೇಕು. ಬೆಳಗಾವಿ ಹೆಂಗೈತೆ ರೀ, ಸಿಗ್ನಲ್ ಪಾಸ್ ಮಾಡಿ ಮನೆಗೆ ನೋಟಿಸ್ ಬರ್ತಾವೆ. ಅದು ನಮಗೆ ಬ್ಯಾಡ್ರಿ. ನಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಇಲ್ಲ. ನಮ್ಮ ಜಿಲ್ಲೆ ಆಗೋದು ಬ್ಯಾಡ್ರಿ. ನಮಗೆ ಜಿಲ್ಲಾ ಬ್ಯಾಡ್ರಿ. ನಮಗೆ ನಾವು ತಾಲೂಕೇ ಇರಲ್ರಿ ಅದು ಬ್ಯಾಡ್ರಿ. ಗೋಕಾಕ್ ಜಿಲ್ಲಾ ಆದಷ್ಟು ಚಲೋ ಇರಲ್ಲ. ಯಾಕಂದ್ರೆ ಎಲ್ಲ ಕಡೆ ಮಂದಿಗೆ ದೂರ ಆಗುತ್ತೆ ಈಗ ಬೆಳಗಾವಾಗಿ. ಗೋಕಾಕ್ ಜಿಲ್ಲಾ ಆಗಬೇಕು. ಆದ್ರೆ ಮೊದಲಿಂದ ಹಿರಿಯರು ಯಾವಾಗ ಏನು ಮಾಡ್ತಾರೆ ಅವಾಗ ಬೆಳಗಾವ್ಗೆ ಗೋಕಾಕ ಬೈಲ್ ಹೋಗಲ್ಲ, ಎರಡು ಬೆನ್ನೋಲು ಬಿದ್ದೆವು. ಮಹಾರಾಷ್ಟ್ರ ಅವ್ರು ಬಂದು ಬೆಳಗಾವ್ ದುಂಬಡಿ ಮಾಡಕತ್ರ ಗೋಕಾಕ್ದವ್ರ ಬೈಲ್ ಹೊಂಗಲ್ದವ್ರು ಹೋದ್ರೆ ಮಹಾರಾಷ್ಟ್ರ ಅವ್ರು ಓಡಿ ಹೋಗ್ತಾರೆ. ಅವಾಗ ಅದೊಂದು ಅಂಜಿಕಿತ್ತು. ಅವಾಗ ಬೆಳಗಾವ್ಗೆ ಗೋಕಾಕ ಬೈಲ್ ಹೊಂಗಲ್ಲ, ಎರಡು ಬೆನ್ನೋಲು ಬಿದ್ದಂಗೆ ತಾಕತ್ತು ತೋರಿಸಿದ್ದು. ಅವಾಗ ಈಗೇನಾಗಿದ್ರಿ, ಈಗೆಲ್ಲ ಕಲಿಯುಗ ಬಂದ ಕೇಸಿಂದ ಈ ನಮ್ಮನ್ನ ಪರ್ತು ಕೂಡ ಆಗತ್ತಾರಲ್ಲ. ಈಗ ಆಗೋದು ಚಲೋ. ಅವ್ರದವ್ರು ನೋಡ್ಕೋದು, ಅವ್ರು ನಮ್ಮನ್ನು ನಾವು ನೋಡೋದು. ಯಾಕಂದ್ರೆ ಅಭಿವೃದ್ಧಿ ಆಗ್ತೈತೆ ಅದರಿಂದ. ಚಲೋ ರೀ, ಮುಂದೆ ಆಗ್ತೈತಿ ಇಲ್ಲೋ ಗೊತ್ತಿಲ್ಲ. ಅಂದ್ರೂ ಎಲ್ಲ MLA MP ಗಳು ಹೇಳಿದಾಗ ನಮ್ಮ ಕಡೆನ ಅದಾರು, ಉತ್ತರ ಪ್ರದೇಶದವ್ರು ಅದಾರು, ಉತ್ತರ ಕರ್ನಾಟಕದವ್ರು ಅದಾರು. ಆತಂದ್ರೆ ಒಂದು ಸ್ವಲ್ಪ ಅನುಕೂಲ ಆಗ್ತೈತೆ ರೀ ಎಲ್ಲರಿಗೂ. ಅದ್ರ ಸಂಬಂಧ ಮೇಲಿನವ್ರಿಗೆ ಬೇಡ್ಕೋದು ಇಷ್ಟ ಆದಷ್ಟು ಭಾಳ ಒಳ್ಳೇದಂತೆ. ಆಗ್ಬೇಕ್ರಿ, ಜಿಲ್ಲಾ ಆಗ್ಬೇಕು. ಯಾಕಂದ್ರೆ ಸುಮಾರು ವರ್ಷಗಳಿಂದ ನಮ್ಮ ಗೋಕಾಕ್ ಜಿಲ್ಲಾ ಆಗ್ಬೇಕಂತ ನಮ್ಮ ಜಿಲ್ಲೆಯ ಮುಖಂಡರು ಮತ್ತು ಜಿಲ್ಲಾ ಆಗ್ಬೇಕಂತ ಹೋರಾಟ ಮಾಡ್ತದ ಸಮಿತಿಯನ್ನು ಬೇಡಿಕೆ ಐತಿ. ಯಾಕಂದ್ರೆ ಭಾಳ ಬಹುಜನರ
ಬಹುಜನರ ಬೇಡಿಕೆನೂ ಸಹ ಐತಿ. ಬಹುಜನರ ಬೇಡಿಕೆ ಅಂದ್ರೆ ಸಹ ಇಲ್ಲಿ ಬ್ರಿಟಿಷರ ಕಾಲದಿಂದನೂ ಇದು ಐತಿಹಾಸಿಕ ಸ್ಥಳ ಇದು ಗೋಕಾಕ್. ಯಾಕಂದ್ರೆ ಪ್ರೇಕ್ಷಣೀಯವಾಗಿ ಆಯಿತು, ಔದ್ಯೋಗಿಕ ಆಯಿತು. ಏಷ್ಯಾದಲ್ಲಿ ಪ್ರಪ್ರಥಮ ಬಾರಿಗೆ ಕರೆಂಟ್ ವಿದ್ಯುತ್ ತಯಾರಾದಂಥ ನಾಡಿದು ಮತ್ತು ಸುಮಾರು ಇತಿಹಾಸವುಳ್ಳಂಥ ಗೋಕಾಕ್ ಈ ತಾಲೂಕು ಇದು ಭಾಳ ವರ್ಷಗಳಿಂದ ಜಿಲ್ಲೆ ಆಗಬೇಕಂತ ಬಹುಜನರ ಬೇಡಿಕೆ ಇದೆ. ಅದಕ್ಕೋಸ್ಕರ ಜಿಲ್ಲೆ ಆದರೆ ನಮ್ಮ ಎಲ್ಲ ಸುತ್ತಮುತ್ತ ತಾಲೂಕಿನವ್ರಿಗಾಯ್ತು, ಸುತ್ತಮುತ್ತ ಹಳ್ಳಿಯವರಿಗಾಯ್ತು ಭಾಳ ಪ್ರಮುಖವಾಗಿ ಉಪಯೋಗ ಆಗ್ತದೆ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಬೇಡಿಕೆ, ಭಾಳ ದಿವಸದಿಂದ ಬೇಡಿಕೆ ಇದೆ. ಯಾಕಂದ್ರೆ ಇಲ್ಲಿ ಬೆಳಗಾವಿ ದೊಡ್ಡ ಜಿಲ್ಲೆ ಆಗೋದ್ರಿಂದ ಈ ನಮ್ಮ ಗೋಕಾಕ್ ತಾಲೂಕಿನವರು ಕೊನೆ ಹಳ್ಳಿಯವರು ಬೆಳಗಾವಿ ಡಿಸ್ಟಿಕ್ ಹೋಗ್ಬೇಕಂದ್ರೆ ಸುಮಾರು 1 ದಿನ ಅಥವಾ 2 ದಿನ ಮುರ್ತಿದೆ. ಯಾವುದೇ ಒಂದು ಕೆಲಸ ಕಾರ್ಯಗಳಾಯ್ತು, ಆಫೀಸಲ್ಲಿ ಕೆಲಸಕ್ಕಾಯ್ತು, ಯಾವುದೋ ಒಂದು ಆಫೀಸಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಏನಾದರೂ ಆಫೀಸಲ್ಲಿ ಯಾವುದಾದ್ರೂ ಗೌರ್ಮೆಂಟ್ ಸೌಲಭ್ಯ ತೊಗೊಳ್ಬೇಕಾದ್ರೆ 2 ದಿನ ಮುರಿದಿದೆ. ಸಾಮಾನ್ಯ ಜನರು ಮತ್ತು ದುಡಿಯುವಂಥ ವರ್ಗದವರು, ರೈತಾಪಿ ವರ್ಗದವರು ಯಾವುದಾದ್ರೂ ಒಂದು ಗೌರ್ಮೆಂಟ್ ಸೌಲಭ್ಯ ತೊಗೋಬೇಕಾದ್ರೆ 100 ಕಿಲೋಮೀಟ್ರ್ ಹೋಗಿ ಬೆಂಗಳೂರಿಗೆ ಹೋದಂಥ ಅನುಭವ ಆಗ್ತೈತಿ. ಅದಕ್ಕೋಸ್ಕರ ಮತ್ತು ಆ ಜಿಲ್ಲೆ ಆಗೋದ್ರಿಂದ ನಮ್ಮ ಪ್ರಮುಖ ಬೇಡಿಕೆ ಆದಂಥ ಬೀಮ್ಸ್ ಅಂತ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಬರ್ತಾವೆ, ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ಗಳಾಯ್ತು, ಯಾವುದೋ ಒಂದು ಔದ್ಯೋಗಿಕ ಆಯ್ತು ಮತ್ತು ಶೈಕ್ಷಣಿಕವಾಗಿ ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನವರು, ಸುತ್ತಮುತ್ತ ಹಳ್ಳಿದವರು ಇನ್ನಷ್ಟು ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ನಮಗಿಲ್ಲಿ ಜಿಲ್ಲೆ ಮಾಡಬೇಕಾದ್ರೆ ಏನು ಕೊರತೆ ಇಲ್ಲ. ಇಲ್ಲಿ ಆಲ್ಮೋಸ್ಟ್ ಇಲ್ಲೆಲ್ಲ ನಮ್ಮ ಸಾಹುಕಾರ ಆಯ್ತು, ನಮ್ಮ ಪ್ರಮುಖರ ಜಾರಕಿಹೊಳಿ ಕುಟುಂಬ ಆಯ್ತು, ಇಲ್ಲಿ ಗೋಕಾಕ್ ತಾಲೂಕು ಆದಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಎಲ್ಲ ಸಾರಿಗೆ ಸಂಪರ್ಕ ಆಯ್ತು, ಇಲ್ಲಿ ನಮ್ಮ ದೇಶದ ಮೂಲೆಗೆ ಹೋಗುವಂಥ ರೈಲ್ವೆ ಸಂಪರ್ಕ ಕೂಡ ಇದೆ ನಮ್ಮದು. ಜಿಲ್ಲೆ ಮಾಡೋದ್ರಿಂದ ಪ್ರಮುಖವಾಗಿ ಎಲ್ಲ ಸುತ್ತಮುತ್ತ ತಾಲೂಕಿನವರಿಗೆ, ಹಳ್ಳಿಯವರಿಗೆ ನೇರವಾಗಿ ಸಂಪರ್ಕ, ಅತಿ ಶೀಘ್ರದಲ್ಲಿ ಸಂಪರ್ಕ ಮಾಡೋಕ್ಕಂಥ ವ್ಯವಸ್ಥಿತವಾಗಿ ನಮ್ಮ ಸಾರಿಗೆ ಸಂಪರ್ಕ ಆಯ್ತು ಎಲ್ಲವತ್ತು ಐತಿ ಇಲ್ಲಿ. ಅದಕ್ಕೋಸ್ಕರ ಜಿಲ್ಲೆ ಆದ್ರೆ ನಮ್ಮ ಬರ್ತಕ್ಕಂಥ ಯುವ ಪೀಳಿಗೆಗಳಿಗೆ ಉದ್ಯೋಗ ಆಯ್ತು, ಶೈಕ್ಷಣಿಕ ಆಯ್ತು, ಇನ್ನಷ್ಟು ಎಜುಕೇಷನ್ ಮಾಡೋಕ್ಕೆ ಅನುಕೂಲ ಆಗ್ತೈತಿ. ಅದಕ್ಕೋಸ್ಕರ ಜಿಲ್ಲೆ ಆದರೆ ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿಯವರಿಗೂ, ನಮ್ಮ ತಾಲೂಕಿನವರಿಗೂ ಒಳ್ಳೇದಾಗ್ತೈತೆ ಅಂತ ನಾವು ಆಗ್ರಹಿಸ್ತೀವಿ. ಸರ್, ಈಗ 30 ವರ್ಷ ಆಗ್ಬೇಕ್ರಿ. ಆದರೆ ಗೋಕಾಕ್ ಜಿಲ್ಲಾ ಯಾಕೆ ಆಗ್ಬೇಕು? ಇಲ್ಲಿ ಎಲ್ಲ ಇದು ಅನುಕೂಲ ಐತಿ ರೀ, ಅನುಕೂಲ ಪದ್ಧತಿ ಐತಿ. ಇಲ್ಲಿ ಜಿಲ್ಲಾ ಆತ ಮಾತಾಟ ಅನುಕೂಲ ಆಕೈತಿ. ಇಲ್ಲಿ ಬರುವಂಥ ಸೌಕರ್ಯಗಳು ಬರ್ತಾವೆ, ಆಕೈತಿ ಆಕೈತಿ ಲಘು ಆಕೈತಿ. ಆಗ್ಬೇಕಲ್ರಿ ಮತ್ತೆ ದೊಡ್ಡದೈತವ್ರ ಅಂದರೆ ಯಾಕೆ ಆಗ್ಬೇಕ್ರಿ? ಆದರೆ ಎಲ್ಲ ಆಫೀಸ್ಗಳು ಬರ್ತಾವೆ, ಡೆವಲಪ್ ಆಕೈತಿ. ಸರ್, 30 ವರ್ಷ ಆಗ ಮಾಡಬೇಕು ರಾಜಕಾರಣಿಗಳು ಒಲವು ಕೊಟ್ಟು ಮಾಡಬೇಕು. ಅಂದರೆ ಈಗ ಸರ್ ಏನು ಅದು ಏನು ಗೊತ್ತು, ನಮಗೂ ಗೊತ್ತಿಲ್ಲ. ಅವರು ಇಂಟ್ರೆಸ್ಟ್ ತೊಗೋಬೇಕು, ರಾಜಕಾರಣಿಗಳು ತೊಗೊಂಡು ಮಾಡಬೇಕು, ಡೆವಲಪ್ ಆಗುತ್ತೆ ಎಲ್ಲ. ರಾಜಕೀಯ ಅವರ ಇಂಟ್ರೆಸ್ಟ್ ತೊಗೊಂಡ್ರೆ ಜಲ್ದಿ ಆಗ್ತೈತಿ. ಆಗ್ಬೇಕು ರೀ. ಅಂದರೆ ಆದರೆ ಯಾಕೆ ಆಗ್ಬೇಕು ರೀ ಜಿಲ್ಲಾ? ಆದ್ರೂ ರೀ ಎಲ್ಲ ಆಫೀಸ್ ಬರೋತ ಇಲ್ಲೇ ಎಲ್ಲ ಇಲ್ಲೇ ಆಕೈತಿ. ಇಲ್ಲಿಂದ ಅಲ್ಲಿ ಹೋಗೋದು ತಪ್ತೈತಿ, ಬೆಳಗಾವಿ ಬೆಂಗಳೂರಿಗೆ ಹೋಗೋದು ತಪ್ತೈತಿ. ಎಲ್ಲ ಇಲ್ಲಿ ಆದಷ್ಟು ಚಲೋ. ಅಂದರೆ ಸರ್, ಈಗ 30 ವರ್ಷ ಆಗತೈತಿ ಅಂದ್ರೆ ನಾವು ನಂಬಿಕೆ ಇತ್ತು ಆಗ್ತೈತಿ. ಆಗತೈತಿ. ಆಗಬೇಕೋ ಬೇಡ್ರಿ? ಬೇಕ್ರಲ್ಲ. ಅಂದರೆ ಯಾಕೆ ಬೇಕ್ರಿ? ಅಂದರೆ ಗೋಕಾಕ್ ಜಿಲ್ಲಾ ಈಗ ಆದರೆ ಅನುಕೂಲ ಆಕೈತಿ. ಆಕೈತ್ರಿ ಮುಂದೆ ಆಗ್ಬೇಕ್ರಿ. ಅಂದರೆ ಎದಕ್ಕೆ? ಎಲ್ಲ ಸವಲತ್ತುಗಳು ಇಲ್ಲೇ ಹಾಕವ್ರಿ. ಇಲ್ಲ ಈಗ ಬೆಳಗಾವಿ ಬೆಂಗಳೂರು ಹಿಂಗೆ ಅಡ್ಡಾಡ್ಬೇಕಾಗತ್ತೆ. ಈಗೆಲ್ಲ ಸವಲತ್ತು ಇಲ್ಲೇ ಸಿಗ್ತಾವ್ರಿ. ಅದ್ರ ಸಲುವಾಗಿ ಬೆಳಗಾವಿ ಜಿಲ್ಲಾ ಆಗ್ಬೇಕು. ಈಗ ಮುಂದೆ ಆಗ್ತೀರಿ? ಚಾನ್ಸ್ ಅದಾವ, ಆಕೈತಿ. ಹಾಗಿದೆ. ನಿಮ್ಗೆ ಗೋಕಾಕ್ ಜಿಲ್ಲಾ ಆಗಬೇಕೋ ಬೇಡ ನಿಮ್ಗೆ? ಆಗ್ಬೇಕಿಲ್ಲ. ಆಗ್ಬೇಕ್ರಿ. ಅಂದರೆ ಅಂದ್ರೆ ಆದ್ರೆ ಸವಲತ್ತು ಸಿಗ್ತಾವ್ರಿ. ಎಲ್ಲ ಆದ್ರೆ ಆಗಬೇಕು, ಸವಲತ್ತು ಸಿಗಬೇಕು ಎಲ್ಲ. ಗೋಕಾಕ್ ಜಿಲ್ಲೆ ಆಕೈತಿ ಅಲ್ಲ, ಸಾಹುಕಾರರು ಮತ್ತು ಸತೀಶ್ ಜಾರಕಿಹೊಳಿ ಅವರೆಲ್ಲ ಮನಸ್ಸು ಮಾಡಿದರೆ ಆಗುತ್ತೆ, ಆಗಲ್ಲ ಅಂತಲ್ಲ. ಜಿಲ್ಲೆ ಆದ್ರೇ ಪಾಡಲ್ಲ, ಹೌದಾ? ಎಲ್ಲ ಕಾಲೇಜ್ ಅಂತೆ ಮತ್ತು ಒಳ್ಳೆ ಆಫೀಸರು ಎಲ್ಲ ಇದು ಆಗುತ್ತೆ. ಮತ್ತು ಒಳ್ಳೆ ಡೆವಲಪ್ಮೆಂಟು ಕೂಡ ಚೆನ್ನಾಗಿ ಇರುತ್ತೆ. ಅದಕ್ಕೋಸ್ಕರ ಮಾಡ್ಬೋದು. ಅದಕ್ಕೇನು ನಾವು ಏನು ಅಬ್ಜೆಕ್ಷನ್ ಏನಿಲ್ಲ. ಗೋಕಾಕ್ ಮುಂದೆ ಆಗ್ಬೋದು ಏನಿಲ್ಲ? ಮುಂದೆ ಆಗುತ್ತೆ ಅಂದರೆ ಈಗ ನಮ್ಮ ಸತೀಶ್ ಜಾರಕಿಹೊಳಿ ಆಗಲಿ ಮತ್ತು ಇವರು ಇದ್ದಾರಲ್ಲ ಯಾರೋ ಅವರೆಲ್ಲ ಮಾಡುತ್ತಾರೆ ಅಂತ ಒಂದು ಗ್ಯಾರಂಟಿ ಇದೆ, ಅಷ್ಟೇ, ಏನಿಲ್ಲ. ಅಂದರೆ ಎಲ್ಲ ವ್ಯಾಪಾರಸ್ಥರಿಗೆಲ್ಲ ಚಲೋ ಆಗ್ತೈತಿ ರೀ. ಯಾಕಂದ್ರೆ ಈಗ ಎಲ್ಲ ವ್ಯಾಪಾರ ಮೂಡಲ್ಗಿ ತಾಲೂಕು ಆಯ್ಕೆಶಿಂದ ವ್ಯಾಪಾರಗಳೆಲ್ಲ ಕಡಿಮೆ ಆಗ್ಯಾವ ರೀ. ಆ ಕಡೆ ಬೆಂಗಳೂರು ಜನಸಂಖ್ಯೆ ಎಲ್ಲ ಈ ಕಡೆ ಕಡಿಮೆ ಆಗೈತೆ ರೀ. ಈ ಕಡೆ ವ್ಯಾಪಾರ ಇಲ್ಲದೆ ಎಲ್ಲ ತೊಂದರೆ ಭಾಳ ಆಗತೈತಿ ರೀ. ಆಗ್ಬೇಕು ರೀ, ಜಿಲ್ಲಾ ಆಗ್ಬೇಕು ರೀ. ಅಂದರೆ ಸರ್ ಆಗ್ಬೋದು ಸರ್. ಯಾಕಂದ್ರೆ ಸತೀಶ್ ಸಾಹುಕಾರ ಇವ್ರ ಕಡೆಯಿಂದ ಇನ್ನೂ ಅವ್ರು ಆಶ್ವಾಸನೆ ಕೊಟ್ಟಾರು, ಅವ್ರ ಕಡೆಯಿಂದ ಆಗ್ಬೋದು ರೀ. ಅವ್ರು ಮಾಡ್ರೆ ಆಗ್ತೈತೆ ರೀ.
ಸಾವುಕಾರ ಮೇಲೆ ಡಿಪೆಂಡ್ ಐತಿ ಈಗ ಸಾವುಕಾರ ಮೇಲೆ ಐತಿ ಸಾವುಕಾರ ಮನೆಯಿಂದ ಎಲ್ಲರೂ ಕೂಡಿ ಮಾಡ್ರೆ ಆಗ್ತೈತಿ ಅವರು ಪ್ರಯತ್ನ ಮಾಡತ್ತಾರ ನಾವು ಪ್ರಯತ್ನ ಮಾಡ್ಬೇಕ್ರಿ ಅಷ್ಟೇ